ಎಲ್ಲಣ್ಣ ಮನೆ ಥ್ಯಾಂಕ್ಸ್ ಮಗ. ಓಕೆ, ಎಲ್ರಿಗೂ ಹಾಯ್ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ಸಿರಿ ಕನ್ನಡ ಪ್ರೆಸಿಡೆಂಟ್ಸ್ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ರಾಮನಗರದಲ್ಲಿ. ರಾಮನಗರದಲ್ಲಿ ಏನು ಡಿಮಾಂಡ್ ಗೊತ್ತಾ ನಮಗೆ? ಎಲ್ಲರೂ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ಸೊ ಇವತ್ತು ನಿಮ್ಗೊಂದು ಹೊಸ ಫ್ಯಾಮಿಲಿ, ಹೊಸ ಕತೆ, ಹೊಸ ಅಡುಗೆ, ಹೊಸ ಆಟ ಜೊತೆ ಮಾತಾಡ್ತೀನಿ, ಬನ್ನಿ. ಹಾಯ್ ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀರಾ? ಅದು ಚೆನ್ನಾಗಿದ್ದೀರಾ? ಎಲ್ಲ ರೆಡಿ ಆಗಿದ್ದೀರಾ? ಬನ್ನಿ ಮಾತಾಡೋಣ, ಬನ್ನಿ. ಕಾಲು ನೋವು ಸರಿಗೆ ಮನೆ ಎತ್ಕೊಂಡು ಹೋಗ್ತೀನಿ, ಬನ್ನಿ. ಹಾಂ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೋಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀವಿ. ಎಸ್ ಮೇಡಮ್, ನಿಮ್ಮ ಹೆಸರು? ಸಪ್ನ ಅವ್ರು ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಸೊ ನಿಮ್ಮ ಫ್ಯಾಮಿಲಿನ, ನಿಮ್ಮ ಫ್ರೆಂಡ್ಸ್ನ ನೀವೇ ಪರಿಚಯ ಮಾಡಿಸ್ಕೊಡಿ. ಇವ್ರು ನಮ್ಮ ಅತ್ತೆ ರಾಜೇಶ್ವರಿ ಅಂತ, ಅವ್ರ ನಮ್ಮ ಮಾವ ಸೂರ್ಯಪ್ಪ ಅಂತ. ಸೂರ್ಯಪ್ಪ, ಸೂರ್ಯನಾರಾಯಣ ಮೂರ್ತಿ. ಸೂರ್ಯನಾರಾಯಣ ಮೂರ್ತಿ, ಸೂಪರ್. ಅವ್ರ ನಮ್ಮ ಅತ್ತೆ ಚಿಕ್ಕತ್ತೆ, ಅವರು ಪ್ರೇಮಬಾಯಿ. ಇವ್ರು ನಮ್ಮ ದೊಡ್ಡತ್ತೆ. ಇವ್ರು ನಮ್ಮ ಮಮ್ಮಿ ಇವ್ರು ನಾಗಮ್ಮ ಅಂತ. ಇವರು ನಮ್ಮ ಹಿಂದ್ಗಡೆ ಮನೆಯವರು ಜಯಲಕ್ಷ್ಮಮ್ಮ ಅಂತ. ಅವ್ರು ನಮ್ಮ ಬಾಮೈದ್ ನೆಡ್ತಿ. ಅವ್ರ ಇಬ್ರಿಬ್ರು ಬಾಮೈದನ್ ಮಕ್ಕಳು. ಇವರಿಬ್ರು? ಇವೇ ನಮ್ಮ ಮಕ್ಕಳು. ಇವ್ ನನ್ನ ಮಗ ಸೂರ್ಯನಾರಾಯಣ್. ಏನು ಓದ್ತಿದ್ದಾನೆ ಸೂರ್ಯನಾರಾಯಣ್? ಸೆಕೆಂಡ್ ಇಯರ್. ಸೆಕೆಂಡ್ ಪಿ ಯು ಸಿ. ಮಿಸ್ಟರ್ IPS ಸೂರ್ಯನಾರಾಯಣ್. ಅದು ಹೆಸರು ಅದು ಹಂಗೆ ಇರುತ್ತೆ ಸರ್. ಅವರು ಅದೇ ನನ್ನ ಆಸೆನು, IPS ಮಾಡಿಸ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಬೈಲ್ ಬಂತಲ್ವಾ, ನನ್ನ ಬೈಲ್ ಬಂದ್ರೆ ಮಾತು ಹಾಗೆ. ಇಲ್ಲ, ನಾನು ಚಿಕ್ಕ ಇವನು ಹುಡ್ದಾಗಿಂದನು ಅವನ ಹೆಸರು ಸೂರ್ಯನಾರಾಯಣ IPS ಅಂತಾನೆ ನನ್ನ ಅವನ ಆಸೆ ಇಟ್ಕೊಂಡಿರೋದು. ಹೌದಾ? ಕಮಿಷನರ್. ನನ್ನ ಮಗಳು ಧನ್ಯಶ್ರೀ. ಏಯ್ತ್ ಸ್ಟ್ಯಾಂಡರ್ಡ್. ನೀವು ಎಷ್ಟನೇ ಸ್ಟ್ಯಾಂಡರ್ಡ್? ಸೆಕೆಂಡ್ ಇಯರ್. ಸೆಕೆಂಡ್ ಪಿ ಯು ಸಿ. ಎಲ್ಲಿ? ರಾಮನಗರ. ನೀವು? ಇಲ್ಲೇ ಊರಲ್ಲೇ. ಊರಲ್ಲ? ಓಕೆ ಓಕೆ, ಸೂಪರ್. ಮೇಡಮ್, ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯ್ತು? ನನ್ನ ಮದುವೆಗೆ 19 ವರ್ಷ ಆಯ್ತು. 19 ವರ್ಷ ಆಯ್ತಾ? ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಯಾಕೆ ಲವ್ ಮ್ಯಾರೇಜ್ ಮಾಡಿಲ್ಲ ನೀವು? ಲವ್ ಮ್ಯಾರೇಜ್ ಮಾಡಿಲ್ಲ ಅಂದ್ರೆ ನಮ್ಗೆ ಮಾಡಕ್ಕೆ ಸಿಕ್ಲಿಲ್ಲ. ನಮ್ಗೆ ಸಂಬಂಧನೇ ಅಕ್ಕನ ಮಗಳು. ಅಕ್ಕ ಅಂದ್ರೆ ಸ್ವಂತ ಅಕ್ಕಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಗಳು ಅವ್ರ ತಾಯಿ. ನಮ್ಗೆ ಅಕ್ಕ ಆಗ್ಬೇಕು ಅಂದ್ರೆ ಮೊದಲೇ ಫಿಕ್ಸ್ ಆಗಿದ್ರ, ನೋಡ್ಕೊಂಡಿದ್ರ? ಇಲ್ಲ ಸರ್. ಇವ್ರ ಮದ್ವೆ ಆಗ್ಬೇಕು ಅಂತ? ಇಲ್ಲ ಸರ್. ಅವ್ರ ಊರಿಗೆ ಹೋಯ್ತಿದ್ದೆ ಅಪರೂಪ ನಾವು. ಹೌದಾ? ಬಟ್ ಆದ್ರೂ ಅವ್ರು ನೋಡಿದಾಗ ನಮ್ಮ ತಂದೆ ನೋಡಿ ಸೆಲೆಕ್ಟ್ ಮಾಡಿ. ನಮ್ಮ ತಂದೆ ತೀರೋಗಿ 8 ವರ್ಷ ಆಯ್ತು. ನಮ್ಮ ತಾತ ನೋಡಿ ಮಾಡ್ಕೊಳ್ಬೇಕು ನನ್ನ ಮಗನಿಗೆ ಅಂತ ಚಿಕ್ಕದ್ರಿಂದ ಇದು ಮಾಡ್ಕೊಂಡಿದ್ರು. ಹೌದಾ? ನಿಮ್ಗೆ ಮದುವೆದಾಗ ಎಷ್ಟು ವಯಸ್ಸಿತ್ತು? ನನಗೆ 14 ವರ್ಷ. 14 ವರ್ಷ? 16 ವರ್ಷ, 15 ವರ್ಷ. ಅವಾಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ನಿಮ್ಗೆ ಎಷ್ಟು ವರ್ಷ? ನನಗೆ 29 ವರ್ಷ. 29 ವರ್ಷ? ನಾನು SLC ಫೇಲ್ ಆದಾಗ ಅವಳು ಹುಟ್ಟಿದ್ಲು. ಓ ದೇವ್ರು, ನೀವಾಗ ಆಗ್ಲೇ ಲೆಕ್ಕ ಹಿಂಗೆ. ಇವ್ರಿಗೆ 15 ವರ್ಷ ಡಿಫ್ರೆನ್ಸ್, ಇವ್ರಿಗೆ ನನಗೆ 15 ವರ್ಷ. ಸೊ ತುಂಬಾ ಕ್ಯಾಲ್ಕುಲೇಟ್ ಆಗಿದ್ದಾರೆ ನಿಮ್ಮ ಡ್ಯಾಡಿ. ಸಂಗೀತ ಸರ್, ಈಗ ಮದ್ವೆ ಆದ್ಮೇಲೆ ಲೈಫ್ ಚೆನ್ನಾಗಿತ್ತು ಸರ್, ಏನು ತೊಂದರೆ ಏನಿಲ್ಲ, ಪರವಾಗಿಲ್ಲ, ಜೀವನ ಮಾಡಿದೆ, ತೊಂದರೆ ಏನಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ. ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಚಿಕ್ಕಮ್ಮ ಇದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕ ಮಕ್ಕಳಿಂದ ಚೆನ್ನಾಗಿ ಸಾಕಿದ್ದಾರೆ. ನಮ್ಮ ದೊಡ್ಡಮ್ಮ ಅವ್ರು ತುಮಕೂರಲ್ಲಿ ಇದ್ರು. ಅವ್ರು ಏನು ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲೇ ಬಂದು ಸೇರ್ಕೊಂಡಿದ್ದಾರೆ. ಹೌದಾ? ಮಿಲ್ಟ್ರಿ, ನಮ್ಮ ದೊಡ್ಡಪ್ಪ ಮಿಲ್ಟ್ರಿಲಿ ಇದ್ರು, ತೀರೋಗ್ಬಿಟ್ರು. ಹೌದಾ? ಮಿಲ್ಟ್ರಿಲಿ ಇದ್ರ? ಹಾಂ. ಇವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ತಂದೆ ವಿಧಾನಸೌಧದಲ್ಲಿ ಕೆಲವರು ವಾಪಸ್ ಬಂದ್ಬಿಟ್ರು. ಗೌರ್ಮೆಂಟ್ ಕೆಲಸ ಬೇಡ, ನಮ್ಮವ ಅಂತೂ ಗೌರ್ಮೆಂಟ್ ಕೆಲಸ ಬೇಡ. ವಿಧಾನಸೌಧದಲ್ಲಿ ಇದ್ರು ನಮ್ಮ ತಂದೆ. ಹೌದಾ? ನಾವು ಹುಟ್ಟಕ್ಕೆ ಮುಂಚೆನೆ, ನಾನು ಹುಟ್ಟಕ್ಕೆ ಮುಂಚೆ ಒಂದು ಗಂಡು ಮಗು ತೀರೋಯ್ತಂತೆ. ಅವಾಗಲೇ ಬಿಟ್ಬಿಟ್ಟು ಬಂದ್ಬಿಟ್ರು. ಮಗನೇ ತೀರೋದ, ಇನ್ನು ಯಾಕೆ ಕೆಲಸ ನನಗೆ ಅಂತ. ಅವ್ರು ಸಾಯೋ ಗಂಟನೂ ಪ್ಯಾಂಟ್ ಹಾಕ್ಲಿಲ್ಲ. ಪ್ಯಾಂಟ್ ಆಗು ಮಗ ಸತ್ತೋಗ್ಬಿಟ್ಟ ಅಂದ್ಬಿಟ್ಟು ಅವ್ರು ಸಾಯೋ ಗಂಟನೂ ಪ್ಯಾಂಟ್ ಹಾಕ್ಲಿಲ್ಲ. ಡೆಲ್ಲಿಗೆ ಹೋದ್ರು ಪಂಚನೆ. ಹೌದಾ? ಪಂಚಲ್ಲಿ? ಓಕೆ ಮೇಡಮ್. 14 ವರ್ಷಕ್ಕೆ ಮದುವೆ ಆಗುವಾಗ ಮದುವೆ ಬೇಕಾ 14 ಇಯರ್ಸ್ಗೆ? ಈ ಯೋಚನೆ ಇತ್ತ ನಿಮಗೆ? ನಮ್ಗೆ ಆ ಥರ ಏನು ಅನಿಸ್ಲಿಲ್ಲ. ನಮ್ಮ ಮನೇಲಿ ಒಪ್ಪಿದ್ರು ನಾವು ಒಪ್ಕೊಂಡು ಅಷ್ಟೇ. ಬಟ್ ನಿಮಗೆ ಸ್ಟಾರ್ಟಿಂಗ್ ಒಂದು ಭಯ ಇರಲಿಲ್ಲ? ಅಂದ್ರೆ ಬೇರೆ ಮನೆಗೆ ಹೋಗ್ತಿದ್ದೀನಿ, ಭಯ ಇತ್ತು. ಆದ್ರೆ ಏನಂದ್ರೆ ನಮ್ಮ ತಾತನ ಕಡೆಯಿಂದ ನಂಗೆ ಧೈರ್ಯ ಇತ್ತು. ಯಾಕಂದ್ರೆ ನಮ್ಮ ತಾತನೇ ನನಗೆಲ್ಲ ನೋಡ್ಕೊಂತಿದ್ದು. ನಾವು ನೋಡೇ ಇರಲಿಲ್ಲ ಸರ್ ಇವ್ರಿಗೆ. ಅವ್ರ ಕಡೆಯಿಂದ ಧೈರ್ಯ ಇತ್ತು. ಯಾಕಂದ್ರೆ ಇವ್ರಿಗೆ ಏನಾರು ಅಂದ್ರೆ ಬೈಯೋರು ಇವ್ರಿಗೇನೆ, ಅವಳು ಇನ್ನು ಚಿಕ್ಕ ಹುಡುಗಿ ಸುಮ್ದಿರಿ, ಕಲ್ತ್ಕೊಂತಾಳೆ ಅಂತ. ನಾವು ಹೆಣ್ಣು ನೋಡಕ್ ಹೋಗೋ ಗಂಟೆನೂ ಅವ್ರು ನೋಡೇ ಇರಲಿಲ್ಲ ನಾವು. ಹೌದಾ? ಓಹೋ, ನೋಡಿದ್ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಅಂದ್ರೆ ನಾವು 4-5 ಕಡೆ ಬೇರೆ ಬೇರೆ ಕಡೆ ನಮಗೂ ಹೆಣ್ಣು ನೋಡಿದ್ರು, ಎಲ್ಲೂ ಸೆಟ್ ಆಗಲಿಲ್ಲ. ನಮ್ಮ ತಂದೆ ಇವ್ರನ್ನೇ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ಮಾಡ್ಕೊಂಡ್ರು. ಸೊ ಈಗ ಮದುವೆಗೆ ಈಗ 19 ವರ್ಷ. 19 ವರ್ಷ. 18 ತುಂಬಿ 19 ನಡ್ತಾ ಇದ್ದೀನಿ. ಬೈತಾರೆ ಮೇಡಮ್ ಇವರು? ಬೈತಿದ್ದೀನಿ, ಹೊಡೆದಿದ್ದೀನಿ.
ಬೈದಿದ್ದೀನಿ, ಹೊಡೆದಿದ್ದೀನಿ, ಚೆನ್ನಾಗೂ ನೋಡ್ಕೊಂಡಿದ್ದೀನಿ, ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ. ನಾವು ಹಗ್ಲು ರಾತ್ರಿ ಬೇರೆಯವ್ರ 20 ವರ್ಷ ಕೆಲಸ ಮಾಡಿದ್ದೀವಿ. ಈಗ 8 ವರ್ಷ 9 ವರ್ಷ ಗಾಡಿ ತಗೊಂಡು ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಾ? ನೀವು ಬೈಯೋಗಿ ಏನು ಹೇಳಲ್ಲ ಅವ್ರು ಮೇಡಮ್? ಅವರು ಏನಾರ ಅಂತಾರೆ, ನನ್ಗೆ ಯಾಕೆ ಬೈತೀರಿ ಅಂತ. ಇಂಡಿಯಾರ ಬೈ ಅವ್ರ ಬೈದೇನಾ? ನಾನೇನ್ ಬೈಯಕ್ ಹೋಗಲ್ಲ, ನನ್ಗೆ ಯಾಕೆ ಅಷ್ಟೆಲ್ಲ ಧೈರ್ಯ ಇರ್ಲಿಲ್ಲ ನನಗೆ. ನಾನ್ ಚಿಕ್ಕವಳಲ್ಲ, ರಾಮನಗರದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ, ಹೊಡೆದ್ಬಿಟ್ಟು ಮೇಷ್ಟ್ರು ಅಲ್ಲ ಇವರು ಮೇಡಮ್ ಪರಿಚಯ ನಮಗೆ, ಡಾಕ್ಟರ್ ಮೇಡಮ್. ಏನಾಯ್ತು ಅಂದ್ರು, ಮೆಟ್ಲಿಂದ ಬಿದ್ದೋಗ್ಬಿಟ್ರು ಸರ್. ಅವ್ರು ಹಂಗಿಲ್ವಲ್ಲ ಇದು, ಅವ್ರಿಗೆ ಗೊತ್ತು ಬಿದ್ದಂಗಿಲ್ವಲ್ಲ ಇದು ಅಂತ. ಇಲ್ಲಿ ತುಟಿ ಹೊಡ್ಕೊಂಡ್ಬಿಟ್ಟಿತ್ತು. ಸೈಡ್ ಕರ್ಕೊ ಸೈಡ್ ಬಾರ ಇಲ್ಲಿ ಅಂತ ಕರ್ಕೊ ಹೋದ್ರು. ಏನಾಯ್ತು ಅಂದ್ರು. ಹಿಂಗ್ ಮಾತಾಡ್ತಾ ಬಾಯಿಗೆ ಬಂದು 2 ಬಿಟ್ಟೆ ಮೇಡಮ್ ಅಂತ ಅಂದ್ರು. ಡಾಕ್ಟರ್ ನಮ್ಗೂ ಕರೆದ್ರು, ಬೈದ್ರು, ಬುದ್ಧಿ ಹೇಳಿದ್ರು. ಸರಿ ಹೋಗೋ ನೀನು ಅಂದ್ರು. ಸರಿ ಅವ್ರಿಗೂ ಕರೆದ್ರು, ಅವ್ರಿಗೂ ಬೈದ್ರು, ಅವ್ರಿಗೂ ಬುದ್ಧಿನೂ ಹೇಳಿದ್ರು. ಮತ್ತೆ ಏನ್ ಸರ್ ನೀವು ಮುತ್ಕೊಡೋ ಜಾಗ ಹೊಡೆದು ಬಿಟ್ಟಿದ್ದೀರಲ್ಲ ಸರ್? ಹತ್ತಿರ ಬಂದ್ಮೇಲೆ ಮುತ್ ಕೊಳ್ಳೇಬೇಕಲ್ಲ ಸರ್. ಕೊಟ್ಟು ಆಯ್ತು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಅದೇ ಇದು ಮೆಡಿಸಿನ್ ಆಯ್ತಾ? ಅದೇ ಮೆಡಿಸಿನ್. ಅಲ್ಲೆಲ್ಲ ಒಂದು 100 ರೂಪಾಯಿ ಖರ್ಚಾಯ್ತು ಅಷ್ಟೇನೆ. ಹೋಟ್ಲಿಗೆ 400 ರೂಪಾಯಿ ಖರ್ಚಾಯ್ತು. ಡಾಕ್ಟ್ರಿಗೆ 100 ರೂಪಾಯಿ ಖರ್ಚಾಯ್ತು. ಹೋಟ್ಲಿಗೆ 400 ರೂಪಾಯಿ ಖರ್ಚಾಯ್ತು ಅಷ್ಟೇ. ಮೇಡಮ್ ಅವ್ರು ಕೊಟ್ಟಿರೋ ಮದ್ದಿಂದ ಬೇಗ ಒಣಗ್ತಾ? ಓಕೆ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ತಿನ್ನೇನು ತಿಂದ್ರಿ? ತಿಂಡಿ ಇಡ್ಲಿಗೇನು? ಚಟ್ನಿಗೇನು? ಅಷ್ಟೇ. ಚಟ್ನಿಗೇನು? ಇಡ್ಲಿಗೇನು? ಚಟ್ನಿಗೇನು? ಇಡ್ಲಿನೇ. ನಿಮ್ಗೆ ಎಷ್ಟು ವರ್ಷ ಆಯ್ತದ ಮದುವೆಯಾಗಿ? 55 ವರ್ಷ ಮದುವೆಯಾಗಿ? ಓಹೋ, ಸರಿಗೆ 83 ವರ್ಷ ಅವ್ರಿಗೆ. 83 ವರ್ಷ. ನಮ್ಮ ತಂದೆಗೆ 2 ವರ್ಷ ಚಿಕ್ಕವರು. ಹೌದಾ? ಎಷ್ಟು ಜನ ಮಕ್ಕಳು ತದ? 3 ಜನ ಇದ್ರು. 4 ಜನ. ಇಬ್ರು ಹೋಗ್ಬಿಟ್ರು, ಇಬ್ಬರು ಇದ್ದಾರೆ. ಇಬ್ರು ಹೋಗ್ಬಿಟ್ರ? ಚಿಕ್ಕ ಮಗಿನಲ್ಲೇ ಒಬ್ರು ತೀರೋಗ್ಬಿಟ್ರು ನಮ್ಮ ಅಕ್ಕ. ಈಗ ನಮ್ಮ ಅಣ್ಣ ಒಬ್ಬ ತೀರೋ 20 ವರ್ಷ ಆಯ್ತು. 20 ವರ್ಷ ಆಯ್ತಾ? 1999 6ನೇ ತಿಂಗಳು. ನಿಮ್ಮ ಮಿಸ್ಸಸ್ಸು ಅವ್ರೆ ನೋಡಿ. ಅವರ ಹಾ. ನಿಮ್ಗೆ ತುಂಬಾ ಲವ್ ಅಂತ ಅವ್ರ ಮೇಲೆ? ಹಾ. ಹೌದಾ? ಲವ್ ಇತ್ತು, ಈಗಿಲ್ಲ. ಈಗಲೂ ಇದೆ. ನಾಟಕ ಆಡ್ತಾರೆ ನಮ್ಮ ಚಿಕ್ಕಪ್ಪ. ಈಗಲೂ ಇದೆ. ಈಗಲೂ ಮುತ್ತು ಕೊಡ್ತೀನಂದ್ರೆ? ಹೌದಾ? ಈಗಿಲ್ಲ ಸರ್. ಮುತ್ತು ಕೊಟ್ಟಿದ್ದೀರಾ? ಈಗಿಲ್ಲ, ನಾವಿದೀವಿ ಅಂತ ಇಲ್ಲ ಸರ್. ಸಾಕತ್ತಾರೆ. ಹೌದಾ ಅಜ್ಜಿ? ನಮ್ಮ ಅಜ್ಜಿಗೆ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ತಾತ. ಹೌದಾ? ಇಲ್ಲ, ನಾನು ನೋಡಿದೆ. ಊಟದಿಂದ ಹಿಡ್ದು ಎಲ್ಲ ಮುಂದಕ್ಕೆ ಕೊಡ್ತಾರ ಅವ್ರಿಗೆ. ಹೌದಾ? ಎಲ್ಲ ಈಗ ಹೆಂಗೆ ತಾತ? ಆಗ ಹೆಂಗೆ? ಆಗ ಇನ್ನೂ ಚೆನ್ನಾಗಿ ನೋಡ್ತಾರೆ. ಆವಾಗ ಬಡಸ್ತಾನ ಗಾಡಿಗೆ ಹೋಗಿ ಎತ್ತಿನ ಬಡ್ಡಿಗೆ ಹೋಗ್ತಾ ಇದ್ದೆ. ದಿವಸ 5 ರೂಪಾಯಿ. ಬೆಂಗಳೂರಿಗೆ ಸರ್. ಬೆಂಗಳೂರು? ಬೆಂಗಳೂರು 15. ಅಯ್ಯೋ. ಇಲ್ಲಿಂದ ಬಂಡಿ ಹೋಗ್ತಿದ್ದು. ನಿಮ್ ಮದುವೆ ಎಷ್ಟು ವರ್ಷ ಆಯ್ತು? 55 ವರ್ಷ ಆಯ್ತು. 55. ಹೌದಾ? ನಿಮ್ದು ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಯಾರು ನೀವು ಅವ್ರನ್ನ ಮೊದಲು ನೋಡಿದಲ್ಲ, ಅವ್ರು ನಿಮ್ಮನ್ನ ಮೊದಲು ನೋಡಿದ? ನಾನು ನೋಡಿದೆ, ಆಮೇಲೆ ಅವ್ರು ನೋಡಿದ್ರು. ನೀವು ನೋಡಿ ಓಕೆ ಅಂದ್ರ? ಹಾ. ಅವ್ರು ನೋಡಿ ಓಕೆ ಅಂದ್ರು. ಅಲ್ಲ ಓಕೆ ಅಂದ್ರ? ಏನ್ ಇಷ್ಟ ಅವ್ರು ನೋಡಿದ ತಕ್ಷಣ? ಆಗ ಅವ್ರಿಗೆ ನೋಡಿದ ತಕ್ಷಣ ಇಷ್ಟ ಆಯ್ತು, ಆಗ್ಬೇಕು ಅನ್ನೋದು ಆಯ್ದೆ. ನಿಮ್ಗೆ ಎಷ್ಟು ವರ್ಷ ಇತ್ತು ಮದುವೆ ಆದಾಗ? ಮದುವೆ ಆದಾಗ 13 ವರ್ಷ. 18 ವರ್ಷ. 18 ವರ್ಷ. ನಿಮ್ಗೆ ಎಷ್ಟು ವರ್ಷ ಅವಾಗ? 26 ವರ್ಷನಾ? ಓಹೋ. ಸೊ ಆ ಟೈಮಲ್ಲಿ ಮದುವೆ ಆದ್ರಿ? ಆಗ ಹೆಂಗಿತ್ತು ಆ ಟೈಮ್ ಮದುವೆ ಆದಾಗ? ನಾನು ನಿಮ್ಮಂಗಿದ್ದೆ. ನನ್ನಂಗಿದ್ರ? ಬಾಡಿ ಬಿಲ್ಡರ್ ತರ? ನಿಮ್ಮಂಗಿದ್ದೆ. ಗಂಟೆ 30 ಕಿಲೋಮೀಟರ್ ಸೈಕಲ್ ಹೊಡಿತಾ ಇದ್ದೆ. ಈಗ ಹೊಡಿತೀರಾ? ಈಗ ಗಂಟೆ 2 ಕಿಲೋಮೀಟರ್ ಹೊಡಿತೀನಿ ಈಗಲೂ. ಹೌದಾ? ಏಜ್ ಎಷ್ಟು ಐತೆ ನಿಮ್ಗೆ? 83. 83 ಈಗಲೂ? ಅಯ್ಯೋ. ಸೈಕಲ್ ನಮ್ಮ ಅಣ್ಣ ಒಬ್ಬ ತೀರೋಗ್ಬಿಟ್ಟ. ಅವ್ನು ಸೈಕಲ್ ತಗೊಂಡಿದ್ದು. ಈಗ್ಲೂ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒರೆಸಿ ಮಡಿಕುತ್ತೆ ಸರ್. 24 ವರ್ಷ ಆಯ್ತು ಸೈಕಲ್ ತಗೊಂಡು. ಈಗಲೂ ಸೈಕಲ್ ಅದ್ರ? ಅವ್ರ ಮಗ ತಗೊಂಡಿದ್ದು ಸೈಕಲ್ ಅಂತ. ಕರು ಎಲ್ಲ ಸಾಕಿದ್ರೆ ಅವರು ಹುಲ್ಲೆಲ್ಲ ಸೈಕಲ್ ಅಲ್ಲೇ ಹೊಡೆಯೋದವ್ರು. ನಾವು 61ನೇ ಇಸ್ವಿಲಿ SSLC ಪಾಸ್. ನಾನು ಪುನಃ ಎಲ್ಲೂ ಕಳಿಸಿಲ್ಲ, ಯಾವ ಕೆಲಸಕ್ಕೂ ಕಳಿಸಿಲ್ಲ. ಹೆಡ್ ಕಾನ್ಸ್ಟೇಬಲ್ ಬಂತು, ರಾಮಕೃಷ್ಣ ಹೆಗಡೆ ಫೈನಾನ್ಸ್ ಮಿನಿಸ್ಟ್ರು. ಆ ಟೈಮಲ್ಲೂ ವಿಧಾನಸೌಧ ಬಂತು. ನಮ್ಮ ಗ್ರ್ಯಾಂಡ್ ಫಾದರ್ ಒಬ್ರು 95 ಆಗ್ಬಿಟ್ಟಿತ್ತು. ಅವ್ರು ನನಗೆ ಎಲ್ಲೂ ಕಳಿಸಿಲ್ಲ. ವ್ಯವಸಾಯ ಹಿಡ್ಕೊಂಡು ಜೀವನ ಮಾಡ್ತಾರೆ ಸರ್. ನೀವು ಆಗೇನಾದ್ರು ಹೋಗ್ತಿದ್ರಿ? ಇವತ್ತು ನೀವು ಎಲ್ಲಿ ಇರ್ತಿದ್ರಿ? ಒಂದು 40,000 ಪೆನ್ಷನ್ ಬರೋದು. ಪೆನ್ಷನ್ ಬಂದು 20 ವರ್ಷ ಆಗ್ಬಿಡೋದು. ಹೌದು. 85, 83, 60 ಪೆನ್ಷನು. ಮದುವೆ ಮುಂಚೆ ಒಂದು ಲವ್ ಮಾಡಿದ್ರಿ ಅಂತ? ಹೌದಾ? ಇಲ್ಲ ಸರ್. ಸೈಕಲಲ್ಲಿ? ಸೈಕಲಲ್ಲಿ ಲವ್ ನನಗೆ. ಸೈಕಲೇ ಲವ್ ಪ್ರಾಣ.
ಬೇರೆ ಹುಡುಗಿರ ಮೇಲೆ ಲವ್ ಆಗಿಲ್ಲ? ಇಲ್ಲ ಸರ್. 10th ಅಲ್ಲಿ ಮನೆ ಪಕ್ಕ ಎಲ್ಲೂ ಇಲ್ಲ ಸರ್. ನಿಜ ಸತ್ಯ? ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಎಲ್ಲೂ ಇಲ್ವಾ? ಅವರೊಬ್ಬಳೇ. ಅವರೊಬ್ಬಳೇ ಸಾಕಾ? ಅಲ್ಲಜ್ಜಿ ಸೈಕಲ್ 4 ಸಲ ಮೈಸೂರಿಗೆ ಹೋಗ್ತಾರಂತೆ, 10 ಸಲ ಬೆಂಗಳೂರಿಗೆ ಹೋಗ್ತಾರಂತೆ. ಹೌದು. ನೀವು ಕೇಳಿಲ್ವಾ ಯಾಕೆ ಹೋಗ್ತಿದ್ದೀರಾ, ಏನ್ ಕತೆ? ಯಾರಾದ್ರೂ ಇದ್ದಾರಲ್ಲಿ ಏನು ಅಂತ ಕೇಳಿದೆ. ಏನಂದ್ರು? ಏನಂತಾರೆ, ನಾನು ಹೋಗ್ಬೇಕು ಕೆಲಸ ಇದೆ. ಮದುವೆ ಆದ್ಮೇಲೆ ಹೋಗಿಲ್ಲ ನಾನು. ಎಲ್ಲ ಮದುವೆ ಆದಾಗ್ಲೂ ಹೋಗಿದ್ದೀರಾ? ಸೈಕಲ್ ಇಲ್ಲ, ಅಷ್ಟು ಹೋಗಿಲ್ಲ. ಸ್ವಲ್ಪ ದೂರ. ಮದುವೆ ಮೇಲೆ ಇದ್ದಾರಲ್ವಾ ನೀವು? ಆಗ 62ರಲ್ಲಿ ಮೈಸೂರು ಬೆಂಗಳೂರು ಹೋಗ್ಬೇಕಾದ್ರೆ ಈ ರೋಡು ಊರಲ್ಲಿ ಹೆಂಗಿತ್ತು? ಈಗ ಫುಲ್ ಹೈವೇ ಆಗಿದೆ. ಊರು ಚಿಕ್ಕ ರೋಡು, ಗಂಟೆಗೊಂದು ಕಾರ್ ಬರ್ತಿತ್ತು, 2 ಗಂಟೆಗೊಂದು ಲಾರಿ, ಹಾ ಬಸ್ಸು 2 ಗಂಟೆಗೊಂದು. ಹಾ ರೋಡ್ ಕ್ಲೀನಾಗಿ ಸಿಕ್ತೆ ರೋಡು. ಹಾ ಇವಾಗ ಅದ್ರ 4 ವರ್ಷ ಆಗಿದೆ. ಹಾ ಚಿಕ್ಕ ರೋಡು. ಅವಾಗ ಎತ್ತಿನ ಬಂಡಿರು ಮೈಸೂರು ಬೆಂಗಳೂರು ಹೋಗ್ತಾ ಇದ್ದು, 2 ದಿನ ಬರ್ತಾ ಇದ್ದು ವಾಪಸ್ಸು. 15 ರೂಪಾಯಿ ಬಾಡಿಗೆ ಕೊಡೋರು. ನಾನು ಸುಮಾರು ಒಂದು 10-12 ವರ್ಷ ಹುಡುಗ ಜೊತೆ ಹೋಗ್ತಿದ್ದೆ ನಮ್ಮ ಫಾದರ್ ಜೊತೆಯಲ್ಲಿ. ಅಲ್ಲ ಸೈಕಲ್ ಅಲ್ಲಿ ರಾಮನಗರದಿಂದ ಮೈಸೂರಿಗೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು? 4 ಗಂಟೆ ಸರ್. 4 ಗಂಟೆ ಬೇಕಿತ್ತು? ಬರೀ 4 ಗಂಟೆ ಜರ್ನಿ. ಹೌದಾ? ಬೆಂಗಳೂರಿಗೆ 2 ಗಂಟೆ. ಬೆಂಗಳೂರು ಗಂಟೆಗೆ ಇಲ್ಲಿ 4 ಗಂಟೆ, ಒಟ್ಟು 6 ಗಂಟೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ. ಈಗ 1.5 ಗಂಟೆ ಸಾಕು. ಈಗ ಹಾ ಈಗ ಆಗೋಲ್ಲ ಸರ್. ಈಗ ಸೈಕಲ್ ಅಲ್ಲ, ಗಾಡಿಲಿ ಹೋದ್ರೆ. ಹಾ ಈಗ ನೋಡಿದ್ದೆ ರೋಡ್ ಹೇಗಾಗಿದೆ ಅಂತ? ಈಗ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ತಿಂಗಳಿಗೊಂದ್ಸರಿ ಮೈಸೂರಿಗೆ ಹೋಗ್ತಾರೆ ಈಗಲೂ. ಈಗಲೂ ಹೋಗ್ತಾರಾ? 4 ಜನ ತಂಗಿರಿದ್ದಾರೆ ಮೈಸೂರಲ್ಲಿ. ಓ ದೊಡ್ಡ ಅಲ್ಲೂ ಇದ್ದಾರೆ. ತಮ್ಮ ಒಬ್ರು ಇದ್ದಾರೆ. ಅವ್ರ ತಮ್ಮ ನಮ್ಮ ಚಿಕ್ಕಪ್ಪ ಇನ್ನೊಬ್ರು. ಕೃಷ್ಣಗಿರಿ ಇದ್ದಾರೆ ತಮಿಳ್ನಾಡಲ್ಲಿ. ಒಟ್ಟು ಒಂದು 50 ಜನ ಇದ್ದಾರೆ. ದೊಡ್ಡ ಫ್ಯಾಮಿಲಿ ನಮ್ದು. ನಾನು ಇನ್ನೂ ಚೆನ್ನಾಗ್ತಾ ಇದ್ದೆ. ಇವನಿಗಿಂತ ಒಂದು 2 ವರ್ಷ ಸೀನಿಯರ್ ಮಗ ಡೆತ್ ಆಗೋಯ್ತು, ಕರೆಂಟು ಶಾಕ್ ಆಗಿ. ಕರೆಂಟ್ ಶಾಕ್ ಆಯ್ತು. 6 ಗಂಟೆಗೆ ತೋಟ ಹತ್ರ ಹೋದ, 6:30ಗೆ ಡೆತ್ ಆಗೋಯ್ತು. ಇಲ್ಲ ಸರ್, ಅವರು ತಗೋಬಹುದು, ಆದ್ರೆ ರಫ್ ಕೆಲಸ ಹೋಗೋದಲ್ವಾ, ಅದೊಂದ್ಸಲ ಬಿತ್ತು ಅಂದ್ರೆ ಹೋಯ್ತು, ಅದಕ್ಕೆ ತಗೊಂಡಿಲ್ಲ ಅಷ್ಟೇ. ನಾವ್ ತಗೊಂಡಿದೀವಿ. ನನ್ನ ಹತ್ರ ಇವನ ಹತ್ರ ಇದೆ, ಅವ್ರ ಹತ್ರ ಇದೆ. ನಿಮ್ಮ ಹತ್ರ ಬರ್ತಿದ್ರೆ ಸಾಕಲ್ವಾ? ಅಲ್ವಾ? ನಿಮ್ಗೆ ಕೆಲಸ ಮಾಡೋರಿಗೆ 100 ಸಲ ಬೀಳಿಸ್ತೀರಾ? 3 ವರ್ಷ ಆಯ್ತು. ಇದನ್ನೇ ಎಷ್ಟೋ ಸಲ ಹೊತ್ತು ಬಿಟ್ಟಿದ್ದಾರೆ. 3 ಸಲ ಉಳೋ ಟೈಮಲ್ಲಿ ಹಾಕಿ ಹೊತ್ತು ಬಿಟ್ಟಿದ್ದಾರೆ ಇದನ್ನ. ಏನಾಗಿಲ್ಲ. ಅದನ್ನ ಉತ್ತೂರು ಅಷ್ಟೇ. ಮನೆಯಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್, ಅಪ್ಪ ನಮ್ಮನ? ಗೊತ್ತಿಲ್ಲ. ಯಾರು ಸರ್? ನಮ್ಮ ಡ್ಯೂಟಿ ಮೇಲೆ ರೊಮ್ಯಾಂಟಿಕ್ ಸರ್. ರೊಮ್ಯಾಂಟಿಕ್ ಯಾವಾಗಲೂ ಒಂದು ಟೈಮಲ್ಲಿ ಇರ್ತಿದ್ದಾರೆ ಅಷ್ಟೇ. ಅದು ಬಿಟ್ರೆ ಡ್ಯೂಟಿನೇ ಜೀವನ ಅಲ್ವಾ? ಕೆಲಸನೇ ಜೀವನ. 31 ವರ್ಷ ಆಯ್ತು ಗಾಡಿ, 32 ವರ್ಷ ಆಯ್ತು ಗಾಡಿ ಕಲಿತು. ಅವಾಗಿಂದನೂ ಅದೇ ಜೀವನ, ಗಾಡಿನೇ. ತೋಟದಲ್ಲಿ 21 ವರ್ಷ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ದೀವಿ. ಒಂದು 9 ವರ್ಷ 8 ವರ್ಷ ಆಯ್ತು ಗಾಡಿ ತಗೊಂಡು, ಅದೇ ಜೀವನ. ಅದರಿಂದನೇ ಮನೆ ಕಟ್ಕೊಂಡು ಒಂದು 13 ಲಕ್ಷ 14 ಲಕ್ಷ ಸಾಲ ಮಾಡಿದ್ದೆ. ಒಂದು 1.5 ಲಕ್ಷ 2 ಲಕ್ಷ ಐತೆ ಸಾಲ ಅಷ್ಟೇ. ಅದು ಬೇಗ ಮುಗಿಸ್ಬೋದು ಬಿಡಿ. 1 ವರ್ಷ ಬೇಕು. 1 ವರ್ಷ ಬೇಕಾ? 1.5 ಲಕ್ಷ ಸಾಲ. ಮನೆಯೆಲ್ಲ ಮೇಂಟೈನ್ ಮಾಡಿಕೊಂಡು ಇನ್ನು ಬೇರೆ ಜೀವನ ಆಧಾರ ಯಾವುದೂ ಇಲ್ಲ. ಅದೊಂದು ಲಕ್ಷ್ಮಿ ಬಿಟ್ರೆ ಇನ್ನು ಯಾವುದೂ ಇಲ್ಲ. ಸೊ ನೀವು ಬೇರೆಯವ್ರ ತೋಟಕ್ಕೂ ಹೋಗ್ತೀರಾ ಕೆಲಸ? ಲೆಕ್ಕ ಕೊಡ್ತಾರೆ, 700 ರೂಪಾಯಿ 800 ರೂಪಾಯಿ ಕೊಡ್ತಾರೆ ಒಂದು ಗಂಟೆಗೆ. 300 ರೂಪಾಯಿ 400 ರೂಪಾಯಿ ಖರ್ಚಾಗುತ್ತೆ. 400-300 ರೂಪಾಯಿ ಉಳಿಯುತ್ತೆ ಗಂಟೆಗೆ. ಒಂದು 5 ಅವರ್ 6 ಅವರ್ ಕೆಲಸ ಮಾಡಿದ್ರೆ 3,000 2,000 ಉಳಿಯುತ್ತೆ ದಿನಕ್ಕ. ದಿನ ಅಂದ್ರೆ ದಿನ ಸಿಗಲ್ಲ. ಮಳೆ ಹೋದ್ರೆ ಮಾತ್ರ ಆ ಸೀಸನಲ್ಲಿ ಕೆಲಸ. ಮಳೆ ಇಲ್ಲ ಅಂದ್ರೆ ಸುಮ್ಮನೆ ತಿಂಗಳಾದ್ರೂ ಗಾಡಿ ನಿಂತಿರ್ಬೇಕು. ಹೌದಾ? ಮಳೆಗಾಲದಲ್ಲಿ ಕೆಲಸ ನಮಗೆ. ಸೊ ಹಾಗಾದ್ರೆ ನಿಮ್ಗೆ ಮಳೆಗಾಲ ಬಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮಳೆಗಾಲಕ್ಕೆ ಬಂದ್ರೆ ನಾವು ರಾಮನಗರಕ್ಕೆ ಹೋಗಿ ಬರೋಣ ಅಂದ್ರೂ ಬರಲ್ಲ ನಾನು. ಏಕೆ? ಕೆಲಸ ಇಲ್ಲ. ಕೆಲಸ ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆಗೆ ಹೋಗ್ಲಿಲ್ಲ ಅಂದ್ರೆ ಬೇರೆ ಗಾಡಿ ಕರ್ಕೊಂಡು ಹೋಗ್ತಾರೆ. ಮೊದ್ಲಾದ್ರು ಇವತ್ತು ಬರ್ಲಿಲ್ಲ ಅಂದ್ರೆ ನಾಳೆ ಬರ್ತಂದ್ರೆ ಕಾಯೋರು. ಗಾಡಿ ಕಮ್ಮಿ, ನಮ್ಮೂರಲ್ಲಿ 1 ಗಾಡಿ 2 ಗಾಡಿ ಇತ್ತು, ಇವತ್ತು 20 ಗಾಡಿ ಇದೆ. ಅಯ್ಯೋ ನೀವೇ ಬೇಕು ಅಂತಿಲ್ಲ. ಅಷ್ಟೇ ಜನ, ಅಷ್ಟೇ ಮನೆ, ಆದ್ರೆ 20 ಗಾಡಿ ಇದೆ. ಈಗ ಹೋಗ್ಲಿಲ್ಲ ಅಂದ್ರೆ ನಾಳೆ ಬೇರೆ ಗಾಡಿ ಕರ್ಕೊಯ್ತಾರೆ. ಅವ್ರು ಇವತ್ತು ಕೊಡ್ತಾರೋ 8 ದಿನಕ್ಕೆ ಕೊಡ್ತಾರೋ 6 ತಿಂಗಳು ಕೊಡ್ತಾರೋ ದುಡ್ಡು ಅವತ್ತು ಇಸ್ಕೋಬೇಕು. ಹೌದಾ? ಇವತ್ತು ಕೈಯಿಂದ ಡೀಸೆಲ್ ಹಾಕ್ಬೇಕು, ಹೋಗಿ ಕೆಲಸ ಮಾಡ್ಬೇಕು. ಕಷ್ಟ ಅಲ್ವ ಸರ್? 8 ಲಕ್ಷ ಗಾಡಿ ಬಂಡವಾಳ. ಒಂದು ದಿನ 1,500 2,000 3,000 ಡೀಸೆಲ್ಗೆ ಡೈಲಿ ಬಂಡವಾಳ ಹಾಕ್ಬೇಕು. ಅವ್ರು ಕೊಟ್ಟಾಗಿ ಇಸ್ಕೋಬೇಕು. ಏನು ಜೀವನ ಮಾಡಬೇಕು. ಓಕೆ, ಏನು ಮಾಡ್ತಿದ್ರು ಮೇಡಮ್ ಸ್ಪೆಷಲು? ಪಕೋಡ ಮಾಡೋಣ. ಪಕೋಡ. ಓಕೆ, ಗ್ಯಾಸ್. ಸೊ ಮೊದಲೆಲ್ಲ ಏನು ಮಾಡಬೇಕು? ಈರುಳ್ಳಿನ ಕಟ್ ಮಾಡಿ ಈ ಥರ ಬಿಡಿಸ್ಕೊಳ್ಬೇಕು. ಈರುಳ್ಳಿ ಪಕೋಡ ಮಾಡ್ತಿದ್ದೀರಾ? ಈರುಳ್ಳಿ ಪಕೋಡ ಬಿಡಿಸ್ಕೊಂಡು ನೀಟಾಗಿ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಕರ್ಕೂರ ಆಗ್ಲಿಕ್ಕೆ ಗರಿಗರಿಯಾಗಿ ಬರುತ್ತೆ. ಅಷ್ಟೇ. ಅದಕ್ಕೆ
ಸಾಕು ಅಷ್ಟೇ. ಅಷ್ಟೇನಾ? ಹಾಕ್ಬಾರ್ದು. ಹಾಂ. ಜಾಸ್ತಿ ಹಾಕಿದ್ರೆ ಇದಾಗ್ಬಿಡುತ್ತೆ. ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜ್. ವೆಜ್ಜಾ? ಯಜಮಾನ್ರು ಅವರು ಅದೇ ವೆಜ್ಜಾ? ಯಾಕೆ ಮೊದಲು ತಿನ್ನಲ್ವಾ ನೀವು? ಇಲ್ವಾ? ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬೇಕು. ಹಾಂ. ಅದಕ್ಕೆ ಬೇಕಾದಷ್ಟು ಉಪ್ಪು. ಬೇರೆ ಏನು ಸ್ಪೆಷಲ್ ಮಾಡ್ತೀರಾ ವೆಜ್ಜಲ್ಲಿ? ವೆಜ್ಜಲ್ಲಿ ಆಲೂ ಪಕೋಡ, ಹಾಂ. ಆಮೇಲೆ ಹೂಕೋಸಲ್ ಗೋಬಿ, ಕಬಾಬು ಎಲ್ಲ ಮಾಡ್ತೀವಿ ಅದರಲ್ಲೂ. ಹಾಂ. ಸ್ವೀಟಲ್ಲಿ ಏನಾದರೂ? ಸ್ವೀಟಲ್ಲಿ ಕೊಬ್ಬರಿ ಮಿಠಾಯಿ, ಹಾಲು ಪೌಡ್ರಿಂದು ಸ್ವೀಟ್ ಮಾಡ್ತೀವಿ. ಹಾಲು ಪೌಡ್ರ್ ಇದೆ? ಹೇಗದು ಹಾಲು ಪೌಡ್ರ್ ಇದು? ಹಾಲು ಪೌಡ್ರದು ಕೋವಾ ಟೈಪ್? ಟೈಪ್. ಮೈಸೂರು ಪಾಕ್ ಎಲ್ಲ ಮಾಡ್ತೀರಾ? ಎಲ್ಲಿ ಕಲ್ತ್ರಿ ಇದೆಲ್ಲ? ಮೊಬೈಲಲ್ಲಿ. ಓಹ್, ಯೂಟ್ಯೂಬಲ್ಲ? ಓಕೆ, ನೀವು ಟ್ರೆಂಡಿಂಗಲ್ಲಿ ಇದ್ದೀರಿ ಬಿಡಿ. ಜಾಸ್ತಿ ಅಡುಗೆ ಎಲ್ಲ ಮಾಡೋದು ಯೂಟ್ಯೂಬಲ್ಲಿ ನೋಡೇ. ಯೂಟ್ಯೂಬಿಂದ? ಯೂಟ್ಯೂಬಲ್ಲಿ ನೋಡೇ ಮಾಡೋದು. ನಿಮ್ಮ ಮಕ್ಕಳಿಗೆ ಯಾವ ಫೇವ್ರೇಟ್ ಅಡುಗೆ ನೀವು ಮಾಡೋದು? ಅವನು ಗೋಬಿ ಇಷ್ಟ, ಅವಳಿಗೂ ಗೋಬಿ ಇಷ್ಟ. ಯಜಮಾನ್ರಿಗೆ? ಯಜಮಾನ್ರು ಏನ್ ಏನ್ ಮಾಡೋದು ತಿಂತಾರೆ ಪಾಪ. ಅವ್ರೇನಿಲ್ಲ ಅಲ್ವಾ? ಅವ್ರಿಗೆ ಮಾಡಿಲ್ಲ ಅಂದ್ರೆ ಮಾಡಿಲ್ವಲ್ಲ ತುಂಬಾ ದಿನ ಆಯ್ತು ಅಂತಾರೆ. ಅವ್ರಿಗೆ ಏನ್ ಮಾಡ್ಕೊಟ್ರು ತಿಂತಾರ ಅವರು. ತಿಂತಾರ? ಅವ್ರದ್ದೇನಿಲ್ಲ. ಅದು ನೀವು 14 ವರ್ಷಕ್ಕೆ ಮದುವೆ ಆಗಿದ್ದು ಅಂದ್ರಲ್ವಾ? ಸೊ ಹೆಂಗಿತ್ತು ಆಗ? ಅಂದ್ರೆ ಅಡಿಗೆ ಎಲ್ಲ ಮೊದಲೇ ಗೊತ್ತಿದ್ದ ನೀವು ಮಾಡ್ಲಿ? ಅವಾಗ ನಾನು ಅಡಿಗೆನೆ ಮಾಡ್ತಿರ್ಲಿಲ್ಲ. ಮತ್ತೆ ನಮ್ಮ ಅತ್ತೆ ಮಾಡ್ತಿದ್ರು. ಓ, ಸೊ ನೀವು ಅಡಿಗೆನ ಕಲ್ತಿದ್ದು ಅತ್ತೆಯಿಂದ? ಅತ್ತೆಯಿಂದ ಇಲ್ಲ, ಅವರು ಮಾಡ್ತಿದ್ರು ಮಾಮೂಲಿ. ನಾನು ಈಗ ಎಷ್ಟು ಒಂದು 7 ವರ್ಷದಿಂದ ಅಡಿಗೆ ಮಾಡ್ತಾ ಇರೋದು ನಾನು. ಅದ್ರ ಮುಂಚೆ ಎಲ್ಲ ನಮ್ಮ ಮಾವ ಇರೋ ಗಂಟ ನಮ್ಮ ಅತ್ತೆನೇ ಮಾಡ್ತಿದ್ರು. ಹೌದಾ? ನಮ್ಮ ಅತ್ತೆ, ನಮ್ಮ ಮಾವನ್ಗೆ ಏನಂದ್ರೆ ನಾನ್ ಮಾಡಬಾರ್ದು, ನೀವು ಮಾಡ್ಬಾರ್ದು, ಕೆಲಸ ಮಾಡ್ಬಾರ್ದು, ಅವರೇ ಮಾಡ್ಬೇಕು ಅಡಿಗೆ. ಅಷ್ಟು ಪ್ರೀತಿ ಸೊಸೆ ಮೇಲೆ. ಬೇರೆ ಹೊರಗಡೆ ಕೆಲಸ ಇತ್ತು, ನಮ್ಗೆ ವ್ಯವಸಾಯ ಮಾಡೋದಿತ್ತು. ಯಜಮಾನ್ರು ಸ್ಪೆಷಲ್ ಅಡಿಗೆ ಮಾಡ್ತಾರ? ಅವ್ರೇನು ಮಾಡಕ್ ಬರಲ್ಲ ಅವ್ರಿಗೆ. ಏನ್ ಮಾಡಕ್ ಬರಲ್ವಾ? ನೀವೇನ್ ಹೇಳ್ಕೊಟ್ಟಿಲ್ವಾ? ನಾನೇನು ಹೇಳ್ಕೊಟ್ಟಿಲ್ಲ. ಅವ್ರಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮಗ ಮಾಡ್ತಾನೆ ಟೊಮೆಟೊ ಗೊಜ್ಜು, ಬೇಳೆ ಸಾಂಬಾರು, ಆ ಥರ ನಾನು ಇಲ್ಲ ಅಂದಾಗ ಅವ್ನು ಮಾಡ್ಕೊಂತಾನೆ. ಚಿತ್ರಾನ್ನ, ಪುಳಿಯೋಗರೆ ಗೊಜ್ಜು, ಆ ಥರ ಎಲ್ಲ ಮಾಡ್ಕೊಂತಾನೆ. ಮಗಳು ಮಾಡ್ತಾಳೆ. ಇತ್ತೀಚೆಗೆ ಮಗಳು ಮಾಡ್ತಾ ಇದ್ದಾಳೆ. ಹೌದಾ? ನಾವಿಲ್ಲ ಅಂದ್ರೆ ಮಾಡ್ತಿರ್ತಾರೆ, ಚಪಾತಿ ಎಲ್ಲ ಮಾಡ್ಕೊಂತಾರೆ. ನಾವಿದ್ರೆ ಏನು ಮಾಡಲ್ಲ. ನೀವಿದ್ದಾಗ ನೀವೆಲ್ಲ ಮಾಡ್ತೀರಾ? ನಂಗೇನೋ ಹುಷಾರಿಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾನೆ, ಕಸ ಗುಡಿಸ್ತಾನೆ, ಮನೆ ಒರೆಸ್ತಾನೆ. ಆಲ್ಮೋಸ್ಟ್ ಎಲ್ಲ ಕೆಲಸ ನನ್ನ ಮಗ ಮಾಡ್ಕೊಂತಾನೆ. ಏನು ಭಯ ಇಲ್ಲ. ಮಗಳಿಗಿಂತ ನನ್ನ ಮಗ ಮಾಡ್ಕೊತಾನೆ. ಹೌದಾ? ಹಬ್ಬ ಇದ್ದಾಗ? ಹಬ್ಬ ಇದ್ದಾಗ ಒಬ್ಬಟ್ಟು ತರ್ತೀನಿ ನಾನು, ಅವನು ಬೇಯಿಸ್ಕೊಂತಾನೆ. ಆಮೇಲೆ ಇಲ್ದಾಗ ಯಜಮಾನ್ರು ನಿಮಗೆ ತರ್ತಿರ್ತಾರೆ? ಯಜಮಾನ್ರು ಅವಾಗೆಲ್ಲ ತಡ್ತಿದ್ರು, ಈಗಿಲ್ಲ. ಈಗಿಲ್ವಾ? ಈಗಿಲ್ಲ. ಈಗ ಪ್ರೀತಿ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ನಿಮ್ದು ಬೇಸಿಕಲಿ ಊರು ಯಾವುದು? ಬಿಡದಿ ಹತ್ರ. ಬೆಳೆದಿನ? ಮತ್ತೆ ನೀವು ಬೇರೆ ಯಾವ್ದೋ ಭಾಷೆ ಮಾತಾಡ್ತೀರಾ? ನಾವು ಹಿಂದಿ ಮಾತಾಡ್ತೀರಾ? ಅಂದ್ರೆ ಲಂಬಾಣಿ ಸಹ ಏನು? ರಜಪುತ್ರ ಅಂತ. ರಾಜಪುತ್ರ. ಬಟ್ ನೀವು ನಿಮ್ ಕಡೆ ಅವರು ಆಲ್ಮೋಸ್ಟ್ ಜಾಸ್ತಿ ಆ ಕಡೆ ನಾರ್ತ್ ಅಲ್ಲಿ ಇರೋದಲ್ವಾ? ಯಾರೋ ಹಳೆ ಕಾಲದಲ್ಲಿ ಬಂದಿಲ್ಲಿ ಸೇರ್ಕೊಂಡಿದ್ದಾರೆ, ಇಲ್ಲೇ ಇದೀವಿ ಅಷ್ಟೇ. ನಮ್ದು ಇದ್ರಲ್ಲಿ ಫಂಕ್ಷನ್ ಮಾಡ್ತೀವಲ್ಲ ನಾವು, ದೊಡ್ಡವ್ರಿಗೆ ಧೂಪ ಹಾಕ್ತೀವಲ್ಲ, ಆವಾಗ ಐಟಮ್ಸ್ಗಳು ಜಾಸ್ತಿ ಇರ್ತಾವೆ. ಫಸ್ಟ್ ಯಾವ ಅಡುಗೆ ಕಲ್ತದ್ದು ನೀವು? ನಾನು ಫಸ್ಟು ಕಲ್ತಿದ್ದು ಸ್ವೀಟೇನಾ? ಕೊಬ್ಬರಿ ಮಿಠಾಯಿ ಕಲ್ತಿದ್ದು ಫಸ್ಟು. ಅದನ್ನ ನಮ್ಮ ಅಕ್ಕ ಹೇಳ್ಕೊಟ್ರು, ಅವರ ಅಕ್ಕ ಹೇಳ್ಕೊಟ್ರು. ಆಮೇಲಿಂದ ಯೂಟ್ಯೂಬ್ ನೋಡಿ ನೋಡಿ ಒಂದೊಂದು. ಖಾರದಲ್ಲಿ ಮಾಮೂಲಿ ಸಾಂಬಾರು, ಬೇಳೆ ಸಾಂಬಾರು, ಆ ಥರ ಸಾಂಬಾರುಗಳು. ನಿಮಗೆ ಯಾವ್ದು ಇಷ್ಟ? ಸಾಂಬಾರು ಇಷ್ಟನಾ, ರಸಮ್ ಇಷ್ಟನಾ? ನನಗೆ ಉಪ್ಸಾರು, ರಸಮ್ ಇಷ್ಟ. ಮುದ್ದೆ ಇಷ್ಟ. ಮುದ್ದೆ ಇಷ್ಟನಾ? ಮುದ್ದೆ ಉಪ್ಸಾರು ಚೆನ್ನಾಗಿರುತ್ತೆ. ನಾವು ರಾತ್ರಿ ಉಪ್ಸಾರು ಮುದ್ದೆ ಮಾಡಿ ತಿಂದ್ವಿ. ಹೌದಾ? ಇವ್ರಿಗೇನಾದ್ರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದಾಗ ಮುದ್ದೆ ತಿಂದು ಹೋಗ್ಬೇಕು ಅಂತ ರೂಲ್ಸ್ ಇದೆಯಾ? ಇಲ್ಲ ಇಲ್ಲ, ಅವರು ಹೋದ್ರೆ ಬರ್ತೀನಿ ಅಂತ ಫೋನ್ ಮಾಡ್ತಾರೆ. ನಾನು ಬಾಂಡ್ಲಿಲಿ 5 ನಿಮಿಷ ಮಾಡ್ಬಿಡ್ತೀನಿ. ಈಗ ಫಸ್ಟ್ ತಪ್ಪಲೆಲ್ಲಿ ಮಾಡ್ತಿದ್ದೆ, ಈಗ ಬಾಂಡ್ಲಿಲಿ ಒಂದು 5 ನಿಮಿಷ ಮುದ್ದೆ ಆಗ್ಬಿಡುತ್ತೆ. ಅವ್ರು ಫೋನ್ ಮಾಡಿ ಅವ್ರು ಬಂದು ಗಾಡಿ ನಿಲ್ಸೋಷ್ಟಕ್ಕೆ ಮುದ್ದೆ ರೆಡಿ ಇರುತ್ತೆ. ಬಿಸಿ ಬಿಸಿ ಮುದ್ದೆ. ನಮ್ಮ ಮನೆಯವ್ರು ಮುದ್ದೆ ಬೇಕೇ ಬೇಕಾ? ಆಲ್ಮೋಸ್ಟ್ ಈ ಕಡೆ 2 ಟೈಮ್ ಮುದ್ದೆ ತಿಂತಾರ ಅವರು. ನಾವು ಅಪರೂಪ 1 ಟೈಮ್ ತಿಂತೀವಿ ಅಷ್ಟೇ. ಉಪ್ಸಾರು, ಮಟನ್ ಇದು ಕಾಳು ಸಾಂಬಾರ್ಗಳು ಮಾಡಿದಾಗ. ಇಷ್ಟೊತ್ತು ವೆಜ್ ಒಂದು ಮಟನ್ ಸಾಂಬಾರ್ ಅಂತಿದ್ದೀರಾ ಮುದ್ದೆಗೆ? ಉಪ್ಸಾರು, ಕಾಳು ಸಾಂಬಾರು, ಆ ಥರ ಸಾಂಬಾರ್ಗಳು ಮಾಡಿದಾಗ ಮುದ್ದೆ ತಿಂತೀರಾ? ಸೊ ಫ್ರೈ ಆಲ್ಮೋಸ್ಟ್ ಆಯ್ತು ಅನ್ಸುತ್ತೆ. ಇಲ್ಲ, ಇನ್ನೂ 5 ನಿಮಿಷ ಅದು ಬೇಯಬೇಕು. ಕೆಂಪುಗಾದ್ರೆ ಅದು ಬೆಂದಿದೆ ಅಂತ.
ನಮ್ಮ ಮೇಡಮ್ಮು ಸ್ಪೆಷಲ್ ಆಗಿ ತುಂಬ ಈಸಿಯಾಗಿ ಈರುಳ್ಳಿ ಬಜ್ಜಿನ ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಮಾಡ್ಬೋದು, ಒಂದು 5 ನಿಮಿಷ ಸಾಕಲ್ಲ ಇದು ಮಾಡಲಿಕ್ಕೆ. ಎಸ್, ಈಗ ಟೇಸ್ಟ್ ನೋಡುವ ಹೇಗಿದೆ ಅಂತ. ಸೂಪರ್ ಆಗಿದೆ. ಸೊ ನೀವು ಮನೆ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಬೋದು. 5 ಮಿನಿಟ್ಸಲ್ಲಿ ಈರುಳ್ಳಿ ಬಜ್ಜಿನ ಮಾಡ್ಬೋದು. ಹೋಮ್ ಮೇಡ್ ಬೇರೆ, ಫ್ರೆಶ್ ಆಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಗಾಳಿ ಮಾಡ್ಕೊಳ್ಳಿ. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನಲ್ಲಿ ಹೊಸ ಆಟ ನಡೀದೆ. ಸೊ ಇವತ್ತು ಹಳ್ಳಿಯಲ್ಲಿ ಆಡ್ತಿದ್ದೀವಿ. ಹಳ್ಳಿ ಆಟನೇ ಚಂದ, ಅದರಲ್ಲೂ ಸಿಂಪಲ್ ಆಟ, ಸಿಂಪಲ್ ಹೂ ಕಟ್ಟಕ್ಕೆ ಅಷ್ಟೇ. ಹೂ ಬಿಫೋರ್ ಕಟ್ಟಿದ್ದೀರಾ? ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರಿಗೆಲ್ಲ ನೀವೇ ಹೂ ಕಟ್ಟೋದಾ? ಇವರೇ ಕಟ್ಟೋದಾ? ಹೌದಾ? ಸೊ ಹಾಗಾದ್ರೆ ಆಟ ಶುರು ಮಾಡೋಣ. ಸೊ ಯಾರು ಉದ್ದು ಕಟ್ಟಿದವ್ರು ವಿನ್ನರ್. ಓಕೆನಾ? ಟೈಮ್ ಸ್ಟಾರ್ಟ್ಸ್ ನೌ. ಚಿಕ್ಕಪ್ಪ ಹೂ ಕಟ್ತಾವ್. ಚಿಕ್ಕಪ್ಪ ಬನ್ನಿ ಕೂತ್ಕೊಳ್ಳಿ. ಚಿಕ್ಕಪ್ಪ ಬನ್ನಿ. ಯಾರು ನೀವು ಯಾರಿಗೆ ಸಪೋರ್ಟ್ ತೋದ? ಯಾರಿಗೆ ನಿಜ ಹೇಳಿ, ಯಾರಿಗೆ ಸಪೋರ್ಟ್? ಇಬ್ರು ಅಂದ್ರೆ ಗೆಲ್ಲೋದೊಬ್ಬರೇ ಅಲ್ವಾ? ಪಕ್ಷದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡು ಗೆಲ್ಲುತ್ತಾ? ಒಂದು ತಾನೆ ಗೆಲ್ಲೋದು? ಕ್ರಿಕೆಟ್ ಅಲ್ಲಿ ಇಬ್ರು ಒಂದೇ ಸಮ ಮಾಡ್ತವೆ. ಯಾರು ಹೇಳಿದ್ರು? ಇಲ್ಲಪ್ಪ, ಕ್ರಿಕೆಟ್ ಅಲ್ಲಿ ಒಬ್ಬರೇ ಗೆಲ್ಲೋದು. ಒಂದು ಟೀಮ್ ಗೆಲ್ಲೋದು, ಒಂದು ಟೀಮ್ ಕಪ್ ತಗೊಳ್ಳೋದು. 280 ಬಂದಿತ್ತು ಒಂದ್ಸಾರಿ. 280. ನೀವು ಕ್ರಿಕೆಟ್ ನೋಡ್ತೀರಾ? ಯಾರು ನಿಮ್ ಫೇವರೇಟ್ ಪ್ಲೇಯರ್ ಯಾರು ಕ್ರಿಕೆಟ್ ಅಲ್ಲಿ? ಈಗ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಫೇವರೇಟಾ? ಯಾಕೋ 3 ಸಾರಿ 2 ರನ್. ಫಿಲಮ್ ನೋಡ್ಬೇಕು ಅಂತ ಹೇಳ್ದು. ನಮ್ಮ ತಾತ 4 ಜನಕ್ಕೆ 1 ರೂಪಾಯಿ ಕೊಟ್ರು. 1 ರೂಪಾಯಿ? 1 ರೂಪಾಯಿ ಕೊಟ್ರು. ಚನ್ನಪಟ್ಟಣ ನಡ್ಕೊಂಡು ಹೋದ. 14 ಕಿಲೋಮೀಟರ್ ಅಷ್ಟಿದ್ದು. ತಿರ್ಗಿ ಹಾಕೊಂಡು ನಡ್ಕೊಂಡ್ ಬಂದು ಜೈ ಪಾತಾಳ ಭೈರವಿ ಅಂತ ಫಿಲ್ಮ್ ನೋಡ್ದು. ಯಾವ್ದು? ಜೈ ಪಾತಾಳ ಭೈರವಿ. ಯಾರ್ದದು? 75 ವರ್ಷ ಮಾತಿದ್ರು. ಹಿಂದ್ಗಡೆ 4 ಆಣಿ, ಮುಂದ್ಗಡೆ ಎಷ್ಟು? 8 ಆಣಿ. 8 ಆಣಿ ಇಲ್ಲ, 4 ಆಣಿ, 2 ಆಣಿ ಅಷ್ಟೇ. ಮುಂದೆ 2 ಆಣಿ. ಅಯ್ಯೋ ಪಾಪ್ಕಾರ್ನ್, ಪೆಪ್ಸಿ. ಏನು ಇದು ಈ ಕಡೆ ನಡ್ಕೊಂಡು ಹೋದ. ಇಲ್ಲಿ 12 ಗಂಟೆ ಬಿಟ್ಟು 2 ಗಂಟೆಗೆ ಚಂಪಣ. ಇಬ್ರು 4 ಜನ. 1 ರೂಪಾಯಿನಲ್ಲಿ. 1 ರೂಪಾಯಿ. ನೀವು ಮತ್ತೆ 3 ಜನ ನಿಮ್ ಗರ್ಲ್ ಫ್ರೆಂಡ್ಸು? ಇಲ್ಲ, ನಮ್ಮ ಅಣ್ಣ ತಮ್ಮದಿರು. ಆಮೇಲೆ ಹೋಗ್ಬಿಟ್ಟು ಜೊತೆ ಒಬ್ಬರು ಬಂದಿದ್ರು. ಅವ್ರು ಮಸಾಲೆ ತಿನ್ಸಿದ್ರು. ಗೋಕುಲ್ ರೆಸ್ಟೋರೆಂಟ್ ಈಗಲೂ ಇದೆ, ಗೋಕುಲ್ ರೆಸ್ಟೋರೆಂಟ್ ಅಂತ ಚಂಪಣದಲ್ಲಿ. 2 ಆಣಿ ಮಸಾಲೆ ತಿನ್ನಿಸ್ತಾ. ಆಮೇಲೆ ಮುಂದೆ ಕೂರಿಸ್ಬಿಟ್ಟ. ಆಮೇಲೆ ಅವನು ಫಿಲ್ಮ್ ಕೂರಿಸ್ತಾ. ಈ ಕೂತ್ಬಿಡು ಹಿಂಗೆ ಸ್ಕ್ರೀನು. ಈ ಕೂತ್ಬಿಡು ಹೀಗೆ ಈ ಕಡೆ ಅಲ್ಲಾಡ್ಲಿಲ್ಲ. 3 ಗಂಟೆ ಫಿಲ್ಮ್ ನೋಡ್ಕೊಂಡು ನಡ್ಕೊಂಡ್ ಬಂದು 9 ಗಂಟೆ ಆಚೆ ಮನೆಗೆ ಬಂದು. 14 ಕಿಲೋಮೀಟ್ರು. ಒಂದು 8, 10, 12 ವರ್ಷರು. 1 ರೂಪಾಯಿನಲ್ಲಿ ಎಲ್ಲರೂ ನಾಷ್ಟ, ಫಿಲಮ್ ಎಲ್ಲ 1 ರೂಪಾಯಿ. ಎಲ್ರಿಗೂ 1 ರೂಪಾಯಿ. ಈಗ 1 ರೂಪಾಯಿಲಿ ಈಗ 1000 ಈಗ ಅಷ್ಟಕ್ಕೆ. 1000 ರೂಪಾಯಿ ಬೇಕು ಈಗ. ಅದು 1 ರೂಪಾಯಿ, ಈ 1000 ರೂಪಾಯಿ. ನಿಮ್ದು ಫೇವರೇಟ್ ಹೀರೋಯಿನ್ ಯಾರು ಸಿನಿಮಾದಲ್ಲಿ? ಆಗ ವೈಜಯಂತಿ ಮಾಲಾ, ರಾಜ್ ಕಪೂರ್. ಹಿಂದಿಲಿ ಈಗ ಕನ್ನಡದಲ್ಲಿ ರಾಜ್ಕುಮಾರು, ಜಯಲಲಿತಾ ಅವರು ಮಾಡ್ತಾರೆ. ತಮಿಳು ಕೊಟ್ಟೋದು ಅವ್ರು ಕನ್ನಡದವಳೆ. ಹೌದೌದು. ಅಲ್ಲಿ ವೈಜಯಂತಿ ಮಾಲ, ನಾವು ಹೋಗುವ ಹೂಮಾಲ. ಎಷ್ಟಾಯ್ತು ಹೂಮಾಲ? ಇದೆಲ್ಲ ಇವ್ರದೆಲ್ಲ ಹೂಮಾಲ ಜಾರ್ಕೊಂಡು ಹೋಗಿದೆ. 10, 9,
ಒನ್ ಸ್ಟಾಪಿಂಗ್. ಕುಡಿಯಕ್ಕ. ಹುಳಿ ಸೊ ಗೇಮು ಕಂಪ್ಲೀಟ್ ಆಗಿದೆ. ಸೊ ಯಾರು ಗೆದ್ದಿದ್ದಾರೆ, ಯಾರು ಎಷ್ಟು ಚೆನ್ನಾಗಿ ಊನ ರೆಡಿ ಮಾಡಿದ್ರು ನೋಡು. ಕುಡಿ. ಅವ್ರೆ ಎಬ್ಬೆ ಇವ್ರು ಕಡಿಮೆ ಇದೆ ಇವ್ರದ್ದು. ಡಬ್ಬಲ್ ಇದೆ. ಓಹ್ ಇದು ಹಿಂಗೆ ಬಿಡಿಸ್ಬೇಕಾ? ಸೊ ಮಾಲೆ ರೆಡಿ ಆಗಿದೆ. ಸೊ ಇಲ್ಲೇ ಗೊತ್ತಾಗ್ತಿದೆ ಸ್ವಪ್ನಕ್ಕ, ನಮಿತಕ್ಕ. ಸೊ ಇದು ಕಟ್ಟಿರೋದು ಬೇರೆ ಯಾರು ಅಲ್ಲ, ನಮ್ಮ ರಾಮನಗರದ ಹೀರೋಯಿನ್ ಸ್ವಪ್ನಕ್ಕ. ಆಮೇಲೆ ಇದು ಕಟ್ಟಿರೋದು ಬೇರೆ ಯಾರು ಅಲ್ಲ, ಇವರು ಬಿಡ್ದಿ ಹೀರೋಯಿನ್ ನಮಿತಕ್ಕ. ಸೊ ಇಲ್ಲೇ ಗೊತ್ತಾಗ್ತಿದೆ ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಬಿಡ್ದಿಯ ನಮಿತಕ್ಕ. ಬರ್ಲಿ ಜೋರ ಚಪ್ಪಳ ನಮಿತಕ್ಕನಿಗೆ. ಈಗ ನಮ್ಮ ಜೊತೆ ನಮ್ಮ ಡಿಂಚಿಕ್ ಆರ್ಕೆಸ್ಟ್ರಾದ ಗಾಯಕರು ನಮ್ಮ ತಾತ. ತಾತ ಯಾವ ಹಾಡು ಆಡ್ತಿದ್ದೀರಿ ಇವತ್ತು? ಇವತ್ತು ಯಾವ್ದೋ ಒಂದು ಸ್ವಲ್ಪ ಪೂರ್ತಿ ಹೇಳುದು ಅರ್ಧ ಹೇಳ್ತೀನಿ. ಅರ್ಧ ಹೇಳಿ. ಕಾಲ್ಭಾಗ ಹೇಳಿ. ಶುರು ಮಾಡಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ನಳುಕದಿರು, ಎಂಥ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಇನ್ನೊಂದು ಇದು ಸ್ವಲ್ಪ ಹೇಳ್ತೀನ. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗುನೇ, ಈ ಭೂಮಿಯಾಗೋ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗುನೇ. ರಾಜ್ಮಲ್ ಸ್ವಲ್ಪ ಹೇಳ್ತೀನಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಭಕ್ತ ಕನಕದಾಸ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಓಕೆ, ನಮ್ಮ ಡಿಂಚಿಕ್ ಆರ್ಕೆಸ್ಟ್ರಾದಲ್ಲಿ ಮುಂದಿನ ಡ್ಯಾನ್ಸರ್ಸ್ ಸ್ವಪ್ನ ಮತ್ತೆ ಧನ್ಯ. ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಸರ್, ನಮ್ಮ ಸೋನ ಲಾಸ್ಟ್ ಸೆಗ್ಮೆಂಟು. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ ಅಂತ ನೀವು ಹೇಳ್ಬೇಕು. ತಾಯಿ ಇಲ್ಲದೆ ತವರಿಲ್ಲ, ಹೆಂಡತಿ ಇಲ್ಲದೆ ಜೀವನ ಇಲ್ಲ. 2 ದಿನ ತವ್ರ ಮನೆಗೆ ಹೋಗ್ಬೋದು ಅಷ್ಟೇನೆ. ಒಂದು ವಾರ ತವ್ರ ಮನೆಗೆ ಹೋದ್ರೆ ನಾವಿಲ್ಲಿ ಬಡ್ದಾಡ ಹೋಗ್ತೀವಿ. ಹೌದು. ತಾಯಿ ಟೈಮಲ್ಲಿ ತಾಯಿ ಜೊತೆಲಿ ಇರಬೇಕು, ಹೆಂಡತಿ ಜೊತೆಲಿ ಹೆಂಡ್ತಿನೂ ಇರಬೇಕು. ಹೆಂಡತಿ ಬಂದ್ಮೇಲೆ ಚೆನ್ನಾಗೇ ಇದ್ದೀವಿ, ಏನು ತೊಂದರೆ ಇಲ್ಲ. ಜಗಳನೂ ಕಾಯ್ತೀವಿ, ಒಂದು ಆಯ್ತೀವಿ, ಚೆನ್ನಾಗಿದ್ದೀವಿ. ಅಮ್ಮ ಮನೇಲಿ ಇರಬೇಕು. ಅಮ್ಮ ಮನೇಲಿಲ್ಲ ಅಂದ್ರೆ ನಮಗೆಲ್ಲ ಕಷ್ಟ ಆಗ್ತದೆ. ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಕಷ್ಟ ಆಯ್ತದೆ. ತಾತ ಗುಳ್ಳಿ ಅಂತಾರೆ. ತುಂಬಾ ಒಳ್ಳೆ ಸೊಸೆ, ನಮ್ಗೆ ಚೆನ್ನಾಗಿ ನೋಡ್ಕೋತಾಳೆ, ಏನು ಭಯ ಇಲ್ಲ. ಒಂದು 15 ವರ್ಷದಿಂದ ನಮ್ಮ ಸೊಸೆ ಬೆಂಗಳೂರು ಇದ್ದಾಳೆ. ಇವಾಗ ಅಣ್ಣನ ಸೊಸೆ. ಅವ್ರೇನೇನೋ ಒಂಚೂರು ಬೇರೆಯವ್ರು ನನಗೇನೆ ನನಗೊಂಚೂರು ಕಷ್ಟ ಅಂದರೆ ಅವರು ಬೇಗ ಅವ್ರು ನನಗಿಂತ ಜಾಸ್ತಿ ಎಮೋಷನ್ ಅವ್ರು ಆಗ್ತದೆ. ನನಗೆ ಹುಷಾರಿಲ್ಲ ಅನ್ನೋದಕ್ಕೂ ಅಷ್ಟೇ ನನ್ನ ಜೊತೆ ಅವರೇ ಬರೋದು. ಇವಾಗ ಹಾಸ್ಪಿಟಲ್ಗೂ ಅಷ್ಟೇ, ಪ್ರತಿಯೊಂದಕ್ಕೂ ಅವರೇ ಬರ್ತಾರೆ, ಎಲ್ಲ ನೋಡ್ತಾರೆ. ಅಂದರೆ ನನಗೇನೋ ಒಂಚೂರು ಇದಾಗಬಾರ್ದು, ಅಮ್ಮನ ಥರ ಹಂಗೆ. ಸ್ವಪ್ನ ಏನಿಲ್ಲಪ್ಪ, ನನ್ನ ಮಗಳಿಗೆ ನೋಡ್ಕೋತಾಳೆ. ನಮ್ಮನ್ನ ಪಕ್ಕದಲ್ಲಿ ಇದ್ದೀವಿ, ಅವರು ಅಷ್ಟೇ ಮಗರ ಥರ. ಎಲ್ಲ ಅನುಕೂಲ, ನಾವು ಚೆನ್ನಾಗಿದ್ದೀವಿ ಕಣಪ್ಪ. ನಾವು ತುಂಬ ನೊಂದಿದ್ದೀವಿ. ಈ ಕಷ್ಟದಲ್ಲಿ ನಾವು ಹೇಳ್ಕೊಳಕ್ಕಾಗಲ್ಲ. 3 ತಿಂಗಳಾಯ್ತು, 4 ತಿಂಗಳಾಯ್ತು. 6 ತಿಂಗಳಾಯ್ತು ಯಜಮಾನರು ತೀರೋದ್ರು. ನೀವೇನೋರು ಯಾರೂ ಇಲ್ಲ ನಮಗೆ. ನಾವು ಗೇಯ್ಬೇಕು, ನಾವು ತಿನ್ನಬೇಕು. ನನಗೆ 4 ಜನ ಮಕ್ಕಳು. ನಮ್ಮ ಯಜಮಾನ್ರು ಸತ್ತೋಗಿ 12-13 ವರ್ಷ ಆಗೋಯ್ತು. BP ತಲೆಗೆ ಇದಾಗ್ಬಿಟ್ಟು ಸತ್ತೋದ್ರು ಅವರು. ಆವಾಗಿಂದ ನಾವು ತುಮಕೂರಿಗೆ ಹೋಗಿನೂ 20 ವರ್ಷ ಆಗೋಯ್ತು. ನಾವು ತುಮಕೂರಿನಲ್ಲಿ ಇರೋದು. ಅಲ್ಲಿ ತುಮಕೂರಲ್ಲಿ ಮನೆಗಳು ಸಿಕ್ಕಲಿಲ್ಲ. ಹಾಗಾಗಿ ನಾನು ನಮ್ಮ ಇದನ್ನು ಫೋನ್ ಮಾಡಿದೆ, ಈ ಥರ ಮನೆ ಸಿಗ್ತಾ ಇಲ್ಲಪ್ಪ, ಏನು ಮಾಡೋದು ಅಂದೆ. ಬಂದ್ಬಿಡಿ ನೀವು ಮನೆಗೆ, ದೊಡ್ಡವರು, ನಿಮ್ಮ ದೊಡ್ಡ ಸೊಸೆ ನೀವು, ನಿಮ್ಗಲ್ದೆ ಬೇರೆ ಯಾರಿಗೂ ಇಲ್ಲ, ಬನ್ನಿ ನೀವು ಅಂತ ಅಂದರು. ಆ ಮಾತುಗೋಸ್ಕರ ನಾವು ಇಲ್ಲಿ ಬಂದ್ವಿ. ಬಂದೂ 2 ತಿಂಗಳಾಗೋಯ್ತು. ಹಾಗಾಗಿ ಅವರು ನನಗೆ ಅವ್ರ ಜೀವಕ್ಕಿಂತ ಹೆಚ್ಚಾಗಿ ನನಗೆ ನೋಡ್ಕೊಂಡಿದ್ದಾರೆ ಇಬ್ಬರೂ. ನನಗೆ ಯಾವ ತೊಂದರೆನೂ ಇಲ್ಲ ಇಲ್ಲಿ ಬಂದಮೇಲೆ.
ನನಗೆ ಶುಗರು ಬಿ ಪಿ ಜಾಸ್ತಿ ಆಗ್ಬಿಟ್ಟು ಕಾಲು ಇದಾಗ್ಬಿಟ್ಟಿದ್ದು, ರಕ್ತ ಆಡೋದಿಲ್ಲ ಅಂತ ಹೇಳ್ಬಿಟ್ರು ಡಾಕ್ಟ್ರು. ಆವಾಗಲಿಂದ ನನಗೆ ಒಂದು ತಿಂಗಳಿಗೆ ಒಂದು ಕಮ್ಮಿ ಅಂತಂದ್ರು 1,000 ಖರ್ಚು ಮಾಡಿ ಔಷಧಿ ಕೊಡಿಸ್ತಾನೆ. ಹಾಗಾಗಿ ಏನೂ ಕಡಿಮೆ ಆಗಿಲ್ಲ. ಅದಕ್ಕೆ ನಾನಂದೆ ಬೇಡಪ್ಪ, ಇನ್ನು ನಂದು ಹೋಗೋ ಟೈಮ್ ಆಗೋಗಿದೆ, ಏನು ಮಾಡೋದು ಬೇಡ, ನನಗೆ ಹೀಗೆ ಬಿಟ್ಬಿಡು, ನೀನು ನಿನ್ನ ಪಾಡು ನೀನು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರು ಅಂತಂದೆ. ಇಲ್ಲಮ್ಮ, ನೀನಿಲ್ಲದೆ ನಾನಿಲ್ಲ, ನೀನಿದ್ರೆ ನಾನು ಇರೋದು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡ. ಆವತ್ತಿಂದ ನಾನು ಅವ್ನಿಗೇನು ಹೇಳೋದು ಬಿಟ್ಬಿಟ್ಟೆ. ನಮ್ಮ ಸೊಸೆ ಚೆನ್ನಾಗವಳೆ. ನನ್ನ ಸೊಸೆ ಎಲ್ಲ ಹೇಳ್ದಂಗೆ ಕೇಳ್ತಾಳೆ. ಮೇಡಮ್, ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರು ನಿಮ್ಮ ಫ್ಯಾಮಿಲಿ ಅವರು, ಏನು ಅನ್ಸುತ್ತೆ, ಏನು ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ಖುಷಿ ಆಯ್ತಾ? ಓಕೆ ವೀಕ್ಷಕರೇ, ಸೊ ನನಗಂತೂ ನಿಮ್ಮ ಮನೆಗೆ ಬಂದು ಇಷ್ಟು ಮಾತಾಡಿ ನಂಗಂತೂ ಖುಷಿ ಆಯಿತು. ಸೊ ನಾವು ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ನಮ್ಮ ಟಿವಿ ಡಿಸ್ಪ್ಲೇ ನಂಬರ್ ಇದೆ, ಅದಕ್ಕೆ ನೀವು ಫೋಟೋಸ್ ಮತ್ತು ವೀಡಿಯೋಸ್ ಕಳಿಸಿ, ನಾವು ನಿಮ್ಮ ಊರಿಗೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.